ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೇದಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರಲ್ಲಿ ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡಲ್ಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರಲ್ಲಿ ವಿಶ್ವಾಸಿಸುತ್ತೇನೆ. ಪವಿತ್ರ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯಲ್ಲಿ ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಿಂದ ಈಗಲೂ ಯುಗಾಂತರಕ್ಕೂ. ಆಮೆನ್. ಸಂತೋಷದ 5 ರಹಸ್ಯಗಳು. 1ನೇ ರಹಸ್ಯ, ಕನ್ಯೆ ದೂತನು ಮರಿಯಮ್ಮನವರಿಗೆ ಮಂಗಳವಾರ್ತೆ ನೀಡಿದನೆಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ಕ್ರಿಸ್ತ ಜ್ಯೋತಿ ಧ್ಯಾನ ಆಶ್ರಮದ ಹೇಳಿಕೆಗಾಗಿ ಕರ್ತನ ಕರುಣೆ ಇಳಿದು ಬರಲಿ. ಮೊದಲನೇ ಫಾದರ್ ಮಣಿ ಅವರನ್ನು, ಫಾದರ್ ಜೋಜಿ ಅವರನ್ನು ಸಮರ್ಪಿಸೋಣ. ಅಲ್ಲಿರುವ ವೃದ್ಧಾಶ್ರಮದಲ್ಲಿರುವ ವೃದ್ಧರನ್ನು ಸಮರ್ಪಿಸೋಣ. ಅಡಿಗೆ ಕೋಣೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು ಸಮರ್ಪಿಸೋಣ. MOC ಸಂಸ್ಥೆಯಿಂದ ಮಾಡುತ್ತಿರುವ ಎಲ್ಲ ದೈವ ಸೇವೆಗಳನ್ನು ಹಾಗೂ ಸಾಮಾಜಿಕ ಕಾರ್ಯಗಳನ್ನೆಲ್ಲ ಕರ್ತನ ಕರಗಳಲ್ಲಿ ಸಮರ್ಪಿಸೋಣ. MOCಯಲ್ಲಿರುವಂತ ಎಲ್ಲ ಬ್ರದರ್ಗಳನ್ನ, ಗುರುಗಳನ್ನ, ಎಲ್ಲ ಸೇವಕರನ್ನ ಸಮರ್ಪಿಸುತ್ತಾ ವಿಶ್ವಾದ್ಯಂತ ಇರುವಂತ ಎಲ್ಲ ಕಾರ್ಯಗಳನ್ನು ಮಾಡಲು ಈ MOCಯನ್ನು ಅನುಗ್ರಹಿಸಲಿ. ಸಂಸ್ಥೆಯವರಲ್ಲಿರುವ ಎಲ್ಲ ಕಾರ್ಯಗಳನ್ನು ಅನುಗ್ರಹಿಸಲು, ವಿಶೇಷವಾಗಿ ಈ ಮಂಡ್ಯ ಡೀಲರಿಯ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮವನ್ನು ಬೆಳಗಿಸಲು ಕರ್ತನ ಅನುಗ್ರಹಿಸಲಿ. ಆದಷ್ಟು ಬೇಗ ಕ್ರೈಸ್ತ ರಾಜರ ದೇವಾಲಯವು ತೆರೆದು ಅಲ್ಲಿ ದೈವ ಕಾರ್ಯಗಳು ನಡೆಯಲಿ ಹಾಗೂ ಸಮುದಾಯ ಭವನದ ಕಾರ್ಯಗಳು ಬೇಗ ಮುಗಿಯಲಿ. ಈ ಆಶ್ರಮದ ಅಭಿವೃದ್ಧಿಯನ್ನು ದೇವರು ಅಭಿವೃದ್ಧಿಪಡಿಸಿ ಅನುಗ್ರಹಿಸಲು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ
ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ. ಆಮೆನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲವನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ತೀವ್ರವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಸಂತೋಷದ ಎರಡನೆಯ ದೇವರಹಸ್ಯ. ದೇವಮಾತೆ ಮರಿಯಮ್ಮನವರು ಎಲಿಜಬೆತ್ ಎಂಬಳನ್ನು ಸಂಧಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ನಿರ್ಗತಿಕರನ್ನು, ಬಡ ಕುಟುಂಬಗಳನ್ನು, ಯಾರು ಇಲ್ಲದೆ ಇರುವವರನ್ನು ಸಮರ್ಪಿಸೋಣ. ದಿಕ್ಕೆಟ್ಟು ಹೋಗಿರುವವರನ್ನು ಸಮರ್ಪಿಸೋಣ. ಮೇರಿ ಮಾತೆ ಎಲಿಜಬೆತಳಿಗೆ ಸಹಾಯ ಮಾಡಿದ ಹಾಗೆ ದೇವರ ಮಕ್ಕಳು ಅನೇಕ ನಿರ್ಗತಿಕರಿಗೆ ಸಹಾಯ ಮಾಡಲು ಮಾತೆ ಮರಿಯಳು ಪ್ರಾರ್ಥಿಸಲು ಸಮರ್ಪಿಸೋಣ. ಇಸ್ರೇಲ್ ದೇಶವನ್ನು, ಇರಾನ್ ದೇಶವನ್ನು, ಪ್ಯಾಲೆಸ್ಟೀನವನ್ನು, ಫ್ರಾನ್ಸ್ ಅನ್ನು, ಅಮೆರಿಕವನ್ನು ಸಮರ್ಪಿಸೋಣ. ಗಾಜಾ ಪಟ್ಟಣದಲ್ಲಿ ಅನೇಕರು ಆಹಾರವಿಲ್ಲದೆ ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಕಣ್ಣೀರಿಡುತ್ತಿರುವಂತಹ ಈ ಸಂದರ್ಭದಲ್ಲಿ ಕರ್ತರನ್ನು ಹಾಗೂ ಜೋರ್ಡಾನನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಅನೇಕರು ಮನೆಮಠಗಳನ್ನು ಕಳೆದುಕೊಂಡು ನಿರ್ಗತಿಕರಾಗಿರುವಂತಹ ಈ ಸಂದರ್ಭ ಸ್ವಾಮಿ, 4000 ವರ್ಷಗಳ ಹಿಂದೆ ನಿಮ್ಮ ಸ್ವಕೀಯ ಜನರು ಗುಲಾಮತನದಲ್ಲಿ ಕಷ್ಟಪಡುತ್ತಿರುವುದನ್ನು, ವಲಸೆ ಹೋಗಿದ್ದನ್ನು ಮತ್ತೊಮ್ಮೆ ನಾವು ಕಣ್ಣಾರ ಕಾಣುವಂತಾಗಿದೆ ಸ್ವಾಮಿ. ಇಡೀ ವಿಶ್ವವು ದ್ವೇಷ ಕಾರುತ್ತಾ ಒಂದು ದೇಶದ ಮೇಲೆ ಒಂದು ದೇಶ, ಜನಾಂಗದ ಮೇಲೆ ಜನಾಂಗ, ಕುಟುಂಬದಲ್ಲಿ ಸ್ವಾಮಿ ಅಸ್ವಸ್ಥರಾಗಿ ಜೀವಿಸುತ್ತಿರುವಂತಹ ತಂದೆ ತಾಯಿ ಮಕ್ಕಳು ಇವರೆಲ್ಲರನ್ನ ಸಮರ್ಪಿಸುತ್ತೇನೆ ಸ್ವಾಮಿ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಅನಾಥರಾಗಿ ಅನ್ನಹಾರವಿಲ್ಲದೆ ಕಣ್ಣೀರಿಡುತ್ತಿರುವಂತಹ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ. ಆಕಾಶದತ್ತ ಕಣ್ಣೆತ್ತಿ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿರುವಂತಹ ಇಸ್ರೇಲರನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಮನ ಪರಿವರ್ತನೆಯ ಕಾಲವಾಗಲಿ, ಇಸ್ರೇಲರಿಗೆ ಯೇಸುವೆ ನಿಮ್ಮನ್ನು ಸ್ವೀಕರಿಸುವಂತಹ ಕಾಲವಾಗಲಿ. ಪ್ಯಾಲೆಸ್ಟೀನದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಯುದ್ಧಕ್ಕಾಗಿ ಆತೊರೆಯುತ್ತಿರುವಂತಹ ಚೀನಾ, ಈಜಿಪ್ಟ್ ದೇಶವನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ನೀವು ನುಡಿದಿದ್ದೀರಿ ಸ್ವಾಮಿ,
ಲೋಕನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ, ಯಶಾಯ ಪ್ರವಾದಿ ಗ್ರಂಥ 25ನೇ ಅಧ್ಯಾಯದಲ್ಲಿ ಸ್ವಾಮಿ ನಿಮ್ಮ 2ನೇ ಬರವಣಿಗೆಗೆ ಇದು ಕಾರ್ಯಕಾಲವಾಗಿದೆ ಎಂಬುದಾಗಿ, ಕಾಲದ ಸಂದರ್ಭಗಳಲ್ಲಿ ನೀವು ಮೊಣಕಾಲೂರಿ ದಿಕ್ಕೆಡದೆ ಪ್ರಾರ್ಥಿಸಿರಿ ಎಂದು ಹೇಳಿದಿರಿ ಸ್ವಾಮಿ. ನಿಮ್ಮ ಚಿತ್ತವಾದರೂ ಅಬ್ರಹಾಮನು ಸೊದೋಮ್ ಗೊಮೋರಗಾಗಿ ಪ್ರಾರ್ಥಿಸಿದ ಹಾಗೆ ನಾವು ಪ್ರಾರ್ಥಿಸುತ್ತಿದ್ದೇವೆ ಕರ್ತನೆ. ಆದರೂ ನಮ್ಮ ಚಿತ್ತವಲ್ಲ, ನಿಮ್ಮ ಚಿತ್ತ ಕರ್ತನೆ. ಕಡೆಯದಾಗಿ ಅಬ್ರಹಾಮ ಕೇಳಿದ ಹಾಗೆ ನಾವು ಭಿನ್ನಯಿಸುವ 10 ಜನ ನೀತಿವಂತರಿದ್ದರೂ ಸೊದೋಮ್ ಗೊಮೋರ ಪಟ್ಟಣವನ್ನ ಉಳಿಸುತ್ತೀರಾ ಎಂದು ಕೇಳುವಾಗ ನೀವು ಉತ್ತರ ಕೊಟ್ಟಿದ್ದೀರಿ, ವಾಗ್ದಾನ ಮಾಡಿದ್ದೀರಿ ಸ್ವಾಮಿ. 10 ಜನ ನೀತಿವಂತರಿದ್ದರೂ ನನ್ನ ನಿಮಿತ್ತ ಆ ದೇಶವನ್ನ ಉಳಿಸ್ತೀನಿ ಎಂದು ಹೇಳಿದಿರಿ ಕರ್ತನೆ. ನೀತಿವಂತರಿಗಾಗಿ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಯುದ್ಧ ನಿಲ್ಲಲಿ ಕರ್ತನೆ. ಪ್ರತಿಯೊಬ್ಬರು ಪ್ರಾರ್ಥನಾವೀರರು ಪ್ರಾರ್ಥಿಸುತ್ತಿದ್ದಾರೆ. ಎಲ್ಲರ ಪ್ರಾರ್ಥನೆಯನ್ನ ಇಚ್ಛಿಸುತ್ತಾ ವಿಶ್ವದಲ್ಲಿ ಶಾಂತಿ ನೆಲೆಸಲು ಅಮ್ಮ ನಿಮ್ಮ ವಿಮಲ ಹೃದಯದಿಂದ ಪ್ರಾರ್ಥಿಸಿರಿ ಎಂದು 2ನೇ ರಹಸ್ಯವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಸಾಧ ಕರುಣೆ ಪ್ರಭುಗಳಿದ್ದಾರೆ, ಸ್ತ್ರೀಯು ಧನ್ಯರು, ಮತ್ತೆ ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ನನ್ನ ಯೇಸುವೇ, ನನ್ನ ಪಾಪಗಳನ್ನು ತಾಳಿಸಿ ನರಕ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಶುದ್ಧ ಜಪಮಾಲೆ ರಾಣಿ ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ ನಮಗಾಗಿ ಪ್ರಾರ್ಥಿಸಿರಿ. ಸಂತೋಷದ ಮೂರನೆಯ ದೇವರ ರಹಸ್ಯ, ಯೇಸು ಸ್ವಾಮಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ, ಪ್ರಭು ಯೇಸುವೆ, ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ವಿಶೇಷವಾಗಿ ಇಂದು
ICUನಲ್ಲಿ ಅಡ್ಮಿಟ್ ಆಗಿರುವಂಥ ಎಲ್ಲ ರೋಗಿಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ಕರ್ತನೆ. ಅಂತೆಯೇ ಸ್ವಾಮಿ, ಕ್ಯಾನ್ಸರ್ ರೋಗಿಗಳನ್ನು, ಕುಷ್ಠ ರೋಗಿಗಳನ್ನು, ಮಾನಸಿಕ ರೋಗಿಗಳನ್ನು, ಎಲ್ಲ ಥರದ ರೋಗಿಗಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ಅಂತೆಯೇ ಪ್ರಭು ಯೇಸುವೆ, ರೋಗಕ್ಕೆ ತುತ್ತಾಗಿರುವಂಥ ಎಲ್ಲ ಚಿಕ್ಕ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ವೈದ್ಯರ ಅಗತ್ಯ ಹೆಚ್ಚಾಗಿರುವಂಥ ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ, ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವ ಒಂದೊಂದು ರೋಗಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಎಲ್ಲರನ್ನು ಆಶೀರ್ವದಿಸಿ ಅವರಿಗೆ ರೋಗ ಸೌಖ್ಯ ನೀಡುವಂತೆ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಯೇಸುವೆ, 38 ವರ್ಷದ ಪಾರ್ಶ್ವವಾಯು ರೋಗದಿಂದ ನರಳುತ್ತಿದ್ದ ರೋಗಿಯನ್ನು ಮುಟ್ಟಿ ಅವನ ಪಾಪಗಳನ್ನು ಕ್ಷಮಿಸಿ ಗುಣಪಡಿಸಿದ ಪ್ರಭು ಯೇಸುವೆ, ಅಂತೆಯೇ ಸ್ವಾಮಿ ಎಲ್ಲ ರೋಗಿಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ಪ್ರಭು ಯೇಸುವೆ, ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರಿ ನಿಮ್ಮ ಕರುಣೆಯ ರಕ್ತವನ್ನು, ಒಂದೇ ಒಂದು ದೊಡ್ಡ ರಕ್ತವನ್ನು ಅವರೆಲ್ಲರ ಮೇಲೆ ಚಿಮುಕಿಸಿ ಅವರೆಲ್ಲರನ್ನು ತೊಳೆದು ಶುದ್ಧೀಕರಿಸಿ ರೋಗದಿಂದ ಬಿಡುಗಡೆ ಮಾಡುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದಿರಿ, ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿ, ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯಿಂದ ಅತ್ಯಂತವಾಗಿ ಅಪೇಕ್ಷಿಸಲಾಗುವ ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ,
ಸಂತೋಷದ ನಾಲ್ಕನೆಯ ದೇವರ ರಹಸ್ಯ. ದೇವಮಾತೆ ಮರಿಯಮ್ಮನವರು ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದರೆಂಬ ರಹಸ್ಯವನ್ನು ಧ್ಯಾನಿಸುವಾಗ, ಪ್ರಭು ಯೇಸುವೆ ಧರ್ಮಸಭೆಯನ್ನು, ಧರ್ಮಾಧ್ಯಕ್ಷರುಗಳನ್ನು, ಪೋಪ್ ಜಗದ್ಗುರುಗಳನ್ನು, ಎಲ್ಲ ಗುರುಗಳು, ಕನ್ಯಾಸ್ತ್ರೀಗಳನ್ನು, ಬೋಧಕರುಗಳನ್ನು, ಎಲ್ಲ ಯುವಕ ಯುವತಿಯರನ್ನು, ರೋಗಿಗಳನ್ನು, ಚಿಕ್ಕ ಮಕ್ಕಳನ್ನು, ಸ್ವಾಮಿ ಯೇಸುವೆ ಎಲ್ಲರನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಇವರೆಲ್ಲರನ್ನು ಆಶೀರ್ವದಿಸಿ ಇವರಿಗೆ ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸುವ ಶಕ್ತಿ ನೀಡುವಂತೆ ಮಾಡುವ ಸಲುವಾಗಿ ಇವರೆಲ್ಲರನ್ನು ಸ್ವಾಮಿ ದುಷ್ಟ ಶಕ್ತಿಗಳ ಕೈಯಿಂದ ರಕ್ಷಿಸಿ ಕಾಪಾಡುವಂತೆ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವಾಮಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಿಂದ ಈಗಲೂ ಯಾವಾಗಲೂ. ಆಮೆನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ. ಎಲ್ಲ ಮನುಷ್ಯವಾಗಿ ನಮಗೆ ಪ್ರತ್ಯೇಕವಾಗಿ ಆಯ್ಕೆಯ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಡಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಸಂತೋಷದ ಐದನೆಯ ದೇವರಹಸ್ಯ. 3 ದಿವಸ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ತಮ್ಮ ಮಾತಾಪಿತೃಗಳಿಗೆ ಕಾಣಸಿಕ್ಕರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ, ಪ್ರಭು ಯೇಸುವೆ
ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದಂಥ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಯೇಸುವೆ, ಅನೇಕರ ಮಾನಸಾಂತರಕ್ಕಾಗಿ ಸಮರ್ಪಿಸುತ್ತೇವೆ ಸ್ವಾಮಿ. ಅನೇಕ ರೋಗಿಗಳಿಗಾಗಿ ಸಮರ್ಪಿಸುತ್ತೇವೆ. ವಿಶೇಷವಾಗಿ ಮದ್ಯಪಾನಿ ರೋಗಿಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಡುವಾಗ ಅವರೆಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸಿ ಆ ದುಷ್ಟ ಚಟದಿಂದ ಬಿಡುಗಡೆ ಹೊಂದುವಂತೆ ಮಾಡುವ ಸಲುವಾಗಿ ಇವರನ್ನು ಸಮರ್ಪಿಸುತ್ತೇವೆ. ಅಂತೆಯೇ ಪ್ರಭು ಯೇಸುವೆ, ಯಾವ ಯಾವ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲದೆ ಇದ್ದಾರೋ ಸ್ವಾಮಿ, ಆ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಪ್ರಭು ಯೇಸುವೆ, ಆ ಎಲ್ಲ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯುವಂತೆ, ಆ ಕುಟುಂಬ ಪ್ರಾರ್ಥನೆ ಮಾಡಲು ಪ್ರೇರಣೆ ನೀಡುವಂತೆ ಮಾಡುವ ಸಲುವಾಗಿ ಯೇಸುವೆ, ಅವರೆಲ್ಲರಿಗಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರಭು ಯೇಸುವೆ, ಆ ಕುಟುಂಬಗಳಲ್ಲಿರುವಂಥ ವಯಸ್ಸಾದ ತಂದೆ ತಾಯಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುವಾಗ ವಯಸ್ಸಾದ ತಂದೆ ತಾಯಿಗಳೆಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ, ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಒದಗಿಸಿಕೊಟ್ಟು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನೀಡಿ ಆಶೀರ್ವದಿಸುವಂತೆ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಬೇಗ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರೆಯವರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ದಯವಿಟ್ಟು ಸುಧೆ ಮತ್ತು ಪವಿತ್ರ ಆತ್ಮದ ಮಹಿಮೆ ಉಂಟಾಗಲಿ. ಆದಿಯಿಂದ ಹಾಗೆಯೂ ಯುಗಾಂತರಕ್ಕೂ ಆಮೆನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಮಧ್ಯೆ ಮಧ್ಯಸ್ಥವಾಗಿ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಜಪಮಾಲೆ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ರಾಣಿಯೇ, ತಾಯಿಯೇ, ನಮ್ಮ ಜೀವನಕ್ಕೆ ಮಾದರಿಯಾದ ಮತ್ತು ನಂಬಿಕೆ ಏಳೆಯ ಪರಿಶುದ್ಧವಾದ ನಾವು ನಿಮಗೆ ಮೊರೆಯಿಡುತ್ತೇವೆ. ಈ ಕಣ್ಣಿನ ಕಡೆಯಲ್ಲಿ ವಾರಸಗಳಿಂದ
ಮತ್ತು ದೇಶಾಂತರ ವಾಸಪೂರ್ತಿಯಾದ ಬಳಿಕ ನಿಮ್ಮ ಉದರದ ಫಲವಾದ ಯೇಸುವಿನ ರಕ್ಷಣವನ್ನು ನೀಡಿರಿ. ದಯಾಮಯಿಯೇ, ದೇವರ ಕನ್ಯಾಮರಿಯೇ, ಪ್ರಭು ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಿತ್ಯ ಸರ್ವೇಶ್ವರ ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಳವನ್ನಾಗಿ ಮಾಡಿದಿರಿ. ಅಂತಹ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ಕೃಪೆಗಳ ಮೂಲಕ ಯೆಹೋವನ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತಾಯಿ ಮರಳ ನಿಷ್ಕಳಂಕ ಹೃದಯದ ಹಬ್ಬದಂದು ನಾವು ಮಾಡಿದ ಎಲ್ಲ ಪ್ರಾರ್ಥನೆಗಳನ್ನೆಲ್ಲ ಕೋರಿಕೆಗಳನ್ನು ತಾಯಿಯ ವಿಮಲ ಹೃದಯಕ್ಕೆ ಸಮರ್ಪಿಸೋಣ. ಪರಿಶುದ್ಧ ತಾಯಿ, ನಿಮ್ಮ ವ್ಯಾಕುಲ ತುಂಬಿದ ಹೃದಯದಲ್ಲಿ ನಿನ್ನ ಮಗನ ಕಾರ್ಯದಲ್ಲಿ ಸಹಭಾಗಿಯಾಗಿ ದೇವರ ಚಿತ್ತ ನೆರವೇರಲೆಂದು ಮಗನ ಜೊತೆಯಲ್ಲಿ ನಡೆದಿರಿ. ಮಗನು ಸಿಲುವೆ ಹೊತ್ತು ನಡೆಯುವಾಗ ನೀವು ಹೃದಯ ಭಾರವನ್ನು ಹೊತ್ತು ನಡೆದಿದ್ದೀರಿ. ನಮ್ಮ ಜೀವನವನ್ನ, ನಮ್ಮ ಎಲ್ಲ ಕಾರ್ಯಗಳನ್ನು ನಿಮ್ಮ ಹೃದಯಕ್ಕೆ ಸಮರ್ಪಿಸುತ್ತೇವೆ. ನಿಮ್ಮಂತೆ ನಾವು ಯೇಸುವಿಗೆ ದಾಸಿಯರಾಗಿ ಜೀವಿಸಲು ನಿಮ್ಮ ಪ್ರಾರ್ಥನಾ ನೆರವನ್ನು ನಮಗೆ ದಯಪಾಲಿಸಿರಿ. ಮನವರ ಮನವಿ ಮಾಲೆ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಗೆ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಲೋಕರಕ್ಷಕರಾದ ಸುತ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಪವಿತ್ರಾತ್ಮ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಪರಮತೃತ್ವರಾದ ಏಕ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಸಂತ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪರಿಶುದ್ಧ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕರುಣೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ದೇವಪ್ರಸಾದದ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಭರವಸೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಪರಿಶುದ್ಧ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ವಿರಕ್ತಳಾದ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನಿರ್ಮಲವಾದ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯತ್ವವನ್ನು ಕುಂದಿಸದ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಗೆ ಪಾತ್ರಳಾದ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಶ್ಚರ್ಯಕರ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ಆಲೋಚನೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿಕರ್ತರ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಕರ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಬುದ್ಧಿವಂತೆಯಾದ ಕನ್ನಿಕೆಯೇ, ಪ್ರಾರ್ಥಿಸಿರಿ. ಪೂಜ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ತುತ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಶಕ್ತಿಯುಳ್ಳ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಯಾಮಯ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾಮಾಣಿಕ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನೀತಿಯ ಕನ್ನಡಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವೇ, ನಮಗಾಗಿ ನಮ್ಮ ಪ್ರಾರ್ಥಿಸಿರಿ. ಸಂತೋಷದ ಬುಗ್ಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಿಮಾಭರಿತ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಗಹನವಾದ ರೋಜಾ ಪುಷ್ಪವೇ, ನಮಗಾಗಿ ಪ್ರಾರ್ಥಿಸಿರಿ. ಚಿನ್ನದ ಆಲಯವೇ, ನಮಗಾಗಿ ಪ್ರಾರ್ಥಿಸಿರಿ. ದಾವಿದನ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಂತದ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಡಂಬಡಿಕೆಯ ಪೆಟ್ಟಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೋಕ್ಷದ ಬಾಗಿಲೇ, ನಮಗಾಗಿ ಪ್ರಾರ್ಥಿಸಿರಿ. ಉದಯ ಕಾಲದ ನಕ್ಷತ್ರವೇ, ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಸ್ಥರಿಗೆ ಆರೋಗ್ಯವೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ಶರಣೆ, ನಮಗಾಗಿ ಪ್ರಾರ್ಥಿಸಿರಿ. ವಲಸಿಗರಿಗೆ ಸಾಂತ್ವನವೇ, ನಮಗಾಗಿ ಪ್ರಾರ್ಥಿಸಿರಿ. ಕಷ್ಟಪಡುವವರಿಗೆ ಉಪಶಮನವೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತರಿಗೆ ಸಹಾಯವೇ, ನಮಗಾಗಿ ಪ್ರಾರ್ಥಿಸಿರಿ. ದೇವದೂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾಪಿತೃಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೇಷಿತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳ ರಾಣಿಯೇ, ನಮಗಾಗಿ
ನಮಗಾಗಿ ಪ್ರಾರ್ಥಿಸಿರಿ. ಸರ್ವಸಾಕ್ಷಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತರಾದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತ ಕುಟುಂಬಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಸಮಾಧಾನದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ, ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನ ವಿಗ್ರಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಪಡೆಯುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಜಗದ್ಗುರುಗಳ ಉದ್ದೇಶಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಇರುವಂತೆ. ಮಹಾಮರುಕವುಳ್ಳ ತಾಯಿಯ ಪ್ರಾರ್ಥನೆ. ಮಹಾಮರುಕವುಳ್ಳ ತಾಯಿ, ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರು ನಿರಾಸರಾಗಲಿಲ್ಲ. ಆಸರೆ ಕಳೆದುಕೊಂಡ ಒಂದು ನಿರ್ದೇಶನವೂ ಈ ಭೂಲೋಕದಲ್ಲಿಲ್ಲ ಎಂಬುದನ್ನು ಸ್ಮರಿಸಿರಿ. ಕನ್ನಿಕೆಯರಲ್ಲಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣೆಗೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹಿಸಿ. ತಾಯೇ, ಆಮೆನ್. ನನ್ನ ಪ್ರಭು ಕ್ರಿಸ್ತರ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ. ನಮೋ ನಮೋ ಮರಿಯ, ನಮೋ ನಮೋ ಮರಿಯ, ನಮೋ 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 ಮರಿಯ. ಒಡಲಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ಒಡಲಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ನನ್ನ ಬೆರಳಾಗಿ ಬಾ, ಬೆಳಕಾಗಿ ಬಾ, ಮನದಲ್ಲಿ ನೆಲೆಯಾಗವ. ನಿನ್ನ ಮರೆತರು ನನ್ನ ನೀ ಮರೆಯದೆ, ನನ್ನ ಬದುಕಲ್ಲೇ ಸ್ತುತಿ ಮಾಡವ. ನನ್ನ ಪ್ರಭು ಕ್ರಿಸ್ತರ ತಾಯಿ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ. ನಮೋ ನಮೋ ಮರಿಯ, ನಮೋ
ಮರಿಯ